ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ 5th ಸೆಮಿಸ್ಟರ್ PPA ಸಬ್ಜೆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡೀಲ್ ಮಾಡ್ತಾ ಇದ್ದೀನಿ. ಆ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನು ಅಂತ ನಾವು ನೋಡೋದಾದ್ರೆ, ಇಂಟರ್ನಲ್ ಚೆಕ್ ಆಸ್ ರಿಗಾರ್ಡ್ಸ್ ಟು ಪೇಮೆಂಟ್ ಆಫ್ ವೇಜಸ್. ಈ ಒಂದು ಕ್ವೆಶ್ಚನ್ ಬಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. 12 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಪ್ಲೀಸ್ ಸ್ವಲ್ಪ ಗಮನ ಕೊಟ್ಟು ಈ ಒಂದು ಕ್ವೆಶ್ಚನ್ ಅನ್ನ ಓದಿದ್ರೇನೆ ಈ ಕ್ವೆಶ್ಚನ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಪಾಯಿಂಟ್ ವೈಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಅಲ್ಲದೆ ಈ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ನೀಟಾಗಿ ಪಾಯಿಂಟ್ ವೈಸ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಿಂದ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಅಥವಾ ಯಾವುದೇ ರೀತಿ ಒಂದು ಡಿಸ್ಟರ್ಬೆನ್ಸಸ್ ನಮಗೆ ಇರಲ್ಲ. ಫಸ್ಟ್ ಏನು ಪೇಮೆಂಟ್ ಆಫ್ ವೇಜಸ್ ಅದ್ರ ಬಗ್ಗೆ ಏನು ಅಂತ ನಾವು ನೋಡ್ಕೊಳ್ಳೋಣ. ಇಂಟರ್ನಲ್ ಚೆಕ್ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ. To minimize the fraudulent manipulations of wage records, cash and other risks, the following internal check system can be adopted. Wages ಅಂದ್ರೆ ಏನು? ಒಂದು ಕೆಲಸಕ್ಕೆ ನಾವು ಪೇಮೆಂಟ್ ಮಾಡ್ತಾ ಇರೋದು ಅಥವಾ ಸ್ಯಾಲರಿ ಕೊಡ್ತಾ ಇರೋದನ್ನ ವೇಜಸ್ ಅಂತೀವಿ. ಅಥವಾ ಯಾವ್ದಾದ್ರು ಒಂದು ಕೆಲಸ ಬೇರೆ ಔಟ್ಸೈಡ್ ಪರ್ಸನ್ ಬಂದು ನಮ್ಗೆ ಮಾಡ್ಕೊಟ್ಟೋದ್ರೆ ಅವ್ನಿಗೆ ಇಷ್ಟು ಅಂತ ನಾವು ಕನ್ಸಿಡರೇಷನ್ ಕೊಡ್ತೀವಿ. ಅದನ್ನ ವೇಜಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಓಕೆನಾ? ಇವಾಗ ವೇಜಸ್ ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತಂದ್ರೆ, ರೆಕಾರ್ಡ್ಸ್ ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಒಂದು ಕಂಪನಿಯಲ್ಲಿ ಅನ್ನೋದನ್ನ ನಾವು ನೋಡೋಣ. ಟೈಮ್ ರೆಕಾರ್ಡಿಂಗ್ ಕ್ಲಾಕ್ ಶುಡ್ ಬಿ ಮೇಂಟೈನ್ ಫಾರ್ ರೆಕಾರ್ಡಿಂಗ್ ದ ಟೈಮ್ ಆಫ್ ವರ್ಕರ್ಸ್ ಎಂಟರಿಂಗ್ ಅಂಡ್ ಲಿವಿಂಗ್ ದ ಪ್ಲೇಸ್ ಆಫ್ ವರ್ಕ್. ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ, ಮೇ ಬಿ ಆರ್ಗನೈಸೇಷನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ ಯಾವ ಟೈಮ್ಗೆ ಅವರು ಇನ್ ಆಗಿದ್ದಾರೆ, ಯಾವ ಟೈಮ್ಗೆ ಅವರು ಔಟ್ ಆಗಿದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಬಂದು ಅವ್ರ ತಂಬನ್ನ ಕೊಡೋದ್ರ ಮೂಲಕ ಅಥವಾ ಅವ್ರ ಫೇಸ್ ಅನ್ನ ರೆಕಗ್ನೈಸ್ ಮಾಡೋದ್ರ ಮೂಲಕ ಒಂದು ಮೆಷಿನ್ ಅಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. And if the workers are paid on the basis of piece wage system, proper books of records, the actual work done by the workers should be maintained. ಈಗ ಪೀಸ್ ವೇಜ್ ಸಿಸ್ಟಮ್ ಪ್ರಕಾರ ನೀವು ವೇಜಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಪ್ರಾಪರ್ ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡಿರ್ಬೇಕು. ಅಂತಂದ್ರೆ ಅವರು ವರ್ಕರ್ಸ್ ಬಂದು ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಪೀಸಸ್ ಮೇಲೆ ಅವ್ರು ಕೆಲಸ ಮಾಡಿದ್ದಾರೆ ಅನ್ನೋದು ರೆಕಾರ್ಡ್ ಮಾಡಿ ಇಟ್ಟಿರ್ಬೇಕು. And if workers are allowed to work overtime slip must be issued to such workers by the properly authorized official. ಅವರು ಓವರ್ ಟೈಮ್ ಏನಾದ್ರು ವರ್ಕ್ ಮಾಡಿದ್ದಾರೆ ಅಂತಂದ್ರೆ ಆ ಓವರ್ ಟೈಮ್ ವರ್ಕ್ ಮಾಡಿರೋದಕ್ಕೆ ಅವರಿಗೆ ಪೇಮೆಂಟ್ ಅನ್ನ ಕೊಡಬೇಕು. ಅವ್ರದ್ದು ಓವರ್ ಟೈಮ್ ಎಷ್ಟು ಟೈಮ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ರೆಕಾರ್ಡ್ ಮಾಡಬೇಕು ಅಂಡ್ ಪೇಮೆಂಟ್ ಸ್ಲಿಪ್ ಅನ್ನ ಕೊಡಬೇಕು. If any worker wants to go out of the factory, he should take written permission from the authorized person. ಅಂತಂದ್ರೆ ಅಥರೈಸ್ಡ್ ಪರ್ಸನ್ ಅಂತಂದ್ರೆ ಯಾರು ಹೆಡ್ ಇರ್ತಾರೆ ಅವ್ರ ಕಡೆಯಿಂದ ಅವನು ಈಚೆ ಹೋಗ್ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವ್ರ ಕಡೆಯಿಂದ ರಿಟರ್ನ್ ಫಾರ್ಮ್ ಒಂದು ಅವನು ತಗೊಂಡಿರ್ಬೇಕು. ನೆಕ್ಸ್ಟ್, ಇಫ್ ಕ್ಯಾಶುಯಲ್ ವರ್ಕರ್ಸ್ ಆರ್ ಆಲ್ಸೋ ಎಂಪ್ಲಾಯ್ಡ್ ಇನ್ ದ ಆರ್ಗನೈಸೇಷನ್, ಎ ಲಿಸ್ಟ್ ಆಫ್ ಸಚ್ ವರ್ಕರ್ಸ್ ಮಸ್ಟ್ ಬಿ ಪ್ರಿಪೇರ್ಡ್ ಬೈ ದ ಫೋರ್ಮ್ಯಾನ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ದ ಲಿಸ್ಟ್ ಸೋ ಪ್ರಿಪೇರ್ಡ್ must be certified by the officer who is authorized to appoint casual workers. ಕ್ಯಾಶುಯಲ್ ವರ್ಕರ್ಸ್ ಅನ್ನ ಇದ್ರೆ ಅಥವಾ ಅವರು ಎಂಪ್ಲಾಯ್ ಆಗಿದ್ರೆ ಒಂದು ಕಂಪನಿಯಲ್ಲಿ ಆ ಒಂದು ಕ್ಯಾಶುಯಲ್ ವರ್ಕರ್ಸ್ ಕೂಡ ಅವರು ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿ ಕೊಡಬೇಕು. ಇದಿಷ್ಟು ಬಂದು ಮೇಂಟೆನೆನ್ಸ್ ಆಫ್ ವೇಜ್ ರೆಕಾರ್ಡ್ಸ್ ಆಗಿದೆ. ಅಂಡ್ ಪ್ರಿಪರೇಷನ್ ಆಫ್ ವೇಜ್ ಶೀಟ್ಸ್ ಯಾವ ರೀತಿ ನಡೆಯುತ್ತೆ ಅಂತ ನಾವು ನೋಡೋಣ. The worker of preparation of wage sheet should be done by the separate department. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಪ್ರತಿಯೊಂದು ಫಾರ್ ಎಕ್ಸಾಂಪಲ್ಗೆ ಇವಾಗ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಒಬ್ಬೊಬ್ರಿಗೆ ಈಕ್ವಲ್ ಸ್ಯಾಲ್ರಿ ಇರುತ್ತಾ? ಇಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ವೇರಿ ಆಗ್ತಾ ಇರುತ್ತೆ. ಅದರಿಂದ ಆ ಡಿಪಾರ್ಟ್ಮೆಂಟ್ ಬಂದು ಅವರೇ ಡೀಲ್ ಮಾಡ್ತಾ ಹೋಗ್ತಾರೆ ಯಾವ ರೀತಿ ವೇಜಸ್ ಅನ್ನ ಪೇ ಮಾಡಬೇಕು ಅಂತ ಅಂದ್ಬಿಟ್ಟು. ದಿಸ್ ವರ್ಕ್ ಶುಡ್ ಬಿ ಡನ್ ಬೈ ದ ಲೀಸ್ಟ್ ಆಫ್ 4 clerks. So that irregularities may be minimized. For instance, 2 clerks should examine the time records, piece wage records, overtime records, etc. The 3rd clerk should prepare individual employee statement, therefore address of the worker, work done and rate of wages. The 4th clerk should check the calculations and deduct the rent, provident fund, income tax and installment of loans, etc. from the gross wages to arrive at the net amount to be paid to the workers. All these clerks should initial the wage sheets before they are signed by the workers manager. ಇದನ್ನ ಇನ್ನೂ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ಗೆ ನಾವು ಇವಾಗ ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಒಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾವು ಯಾವ ಟೈಮ್ಗೆ ಇನ್ ಆಗಿದೀವಿ, ಯಾವ ಟೈಮ್ಗೆ ಔಟ್ ಆಗಿದೀವಿ, ಯಾವಾಗ ಆಬ್ಸೆಂಟ್ ಆಗಿದೀವಿ, ನಾವು ಎಷ್ಟು ಕೆಲಸ ಮಾಡಿದೀವಿ, ಇದನ್ನೆಲ್ಲ ನಮ್ಮ ಒಂದು ರೆಕಾರ್ಡ್ಸ್ ಅನ್ನ ಅಥವಾ ನಮ್ಮ ಒಂದು ಇನ್ಫಾರ್ಮೇಶನ್ ಅನ್ನ ಅಬ್ಸರ್ವ್ ಮಾಡೋದಕ್ಕಂತಾನೆ ಕೆಲವೊಂದು ವ್ಯಕ್ತಿಗಳು ಆರ್ಗನೈಸೇಷನ್ ಅಲ್ಲಿ ಇರ್ತಾರೆ.
ಆಯ್ತಾ. ಆ ವ್ಯಕ್ತಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ನಮ್ಮ ಒಂದು ಇನ್ಫಾರ್ಮೇಶನ್ ನ ಯಾವ ರೀತಿ ಅವ್ರಿಗೆ ನಾವು ಒದಗಿಸ್ಕೊಡ್ತಾ ಇದೀವಿ ಅಂಡ್ ಅದ್ರ ಮೇಲೆ ಅವರು ನಮ್ಗೆ ಪೇಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಇವಾಗ ನಾವು ರಜಾ ಹಾಕಿದ್ರೆ ಆ ಒಂದು ಪೇಮೆಂಟ್ ಅನ್ನ ಇದ್ ಮಾಡ್ತಾ ಹೋಗ್ತಾರೆ. ಅಥವಾ ನಾವು ಸಿಕ್ ಲೀವ್ ಏನಾದ್ರು ತಗೊಂಡಿದ್ರೆ ಅದರಲ್ಲಿ ಎಷ್ಟು ಡಿಡಕ್ಟ್ ಆಗ್ಬೇಕು, ಎಷ್ಟು ಅವ್ರಿಗೆ ಪೇ ಮಾಡ್ಬೇಕು ಅಂತಂದ್ರೆ ಒಂದು ಎಂಪ್ಲಾಯಿಗೆ ಪೇ ಮಾಡ್ಬೇಕು ಅಂತ ಹೇಳಿ ಅವ್ರು ಡಿಸೈಡ್ ಮಾಡ್ತಾರೆ. ಅಂಡ್ PF ಎಲ್ಲ ಕಟ್ ಆಗುತ್ತಲ್ಲ, ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಕಟ್ ಮಾಡಿ ಫೈನಲ್ ಆಗಿ ಒಂದು ವೇಜ್ ಅನ್ನ ಅಂದ್ರೆ ಒಂದು ಪೇಮೆಂಟ್ ಅನ್ನ ಅವರು ಡಿಸೈಡ್ ಮಾಡ್ತಾರೆ. ಎಲ್ಲ ಕ್ಯಾಲ್ಕುಲೇಷನ್ ಮುಗಿದ್ಮೇಲೆ ಆ ಒಂದು ಪೇಮೆಂಟ್ ಬಂದು ಒಂದು ಎಂಪ್ಲಾಯಿಗೆ ಹೋಗುತ್ತೆ. ಇದಿಷ್ಟು ಪ್ರಿಪರೇಷನ್ ಆಫ್ ವೇಜ್ ಶೀಟ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಆಫ್ ವೇಜಸ್ ಅಂತ ಕೊಟ್ಟಿದ್ದಾರೆ. ದ ಕ್ಯಾಶಿಯರ್ ಶುಡ್ ವಿತ್ಡ್ರಾ ದ ನೆಟ್ ಅಮೌಂಟ್ ಆಸ್ ಶೋನ್ ಇನ್ ದ ವೇಜ್ ಶೀಟ್ಸ್. The payment of wages must be made by a person who is no way concerned with the preparation of worksheets. Each worker who is to receive the wages should be present at the time disbursement. The foreman of each department should be present at the time of payment to identify the workers of his section. The signature of the workers must be obtained when they receive the amount of wages. Special arrangement should be made to pay the absentee workers. Special list of unpaid workers should be prepared by the cashier and foreman of each department. The officer employing casual workers should not be connected with the payment of wages. As far as possible, casual workers should be paid wages on the day different from the payment day of regular workers. A supervised visit of a senior official while the wages are disbursed will be an ಎಫೆಕ್ಟಿವ್ ಮೆಷರ್ ಆಫ್ ಕಂಟ್ರೋಲ್. ಇಷ್ಟು ಬಂದ್ಬಿಟ್ಟು ಪೇಮೆಂಟ್ ಆಫ್ ವೇಜಸ್ ಅಂದ್ರೆ ಯಾವ ರೀತಿ ಪೇಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಪೇಮೆಂಟ್ ಮಾಡೋರ್ಗೆ ವೇಜ್ ಶೀಟ್ಸ್ ಅನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಲ್ವಾ, ಅವರು ಮತ್ತೆ ಪೇಮೆಂಟ್ ಮಾಡೋರು ಡಿಫ್ರೆಂಟ್ ಆಗಿರ್ತಾರೆ. ಸೇಮ್ ಪರ್ಸನ್ ಬಂದು ವೇಜಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೋಗಲ್ಲ. ಆಬ್ಸೆಂಟ್ ಆಗಿರೋರು ಆಬ್ಸೆಂಟಿ ವರ್ಕರ್ಸ್ ಗೆ ಬೇರೆ ರೀತಿಯಾದ ಪೇಮೆಂಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂಡ್ ಯಾರ್ಯಾರು ಸಿಕ್ ಲೀವ್ಸ್ ತಗೊಂಡಿರ್ತಾರೆ ಅವ್ರಿಗೆ ಬೇರೆ ರೀತಿಯಾದ ಪೇಮೆಂಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅಂಡ್ ಕ್ಯಾಶುಯಲ್ ವರ್ಕರ್ಸ್ ಗೆ ಯಾವ ರೀತಿ ಪೇಮೆಂಟ್ ಅನ್ನ ಮಾಡಬೇಕು, ಅಂಡ್ ಫೀಸ್ ವೇಜ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಯಾವ ರೀತಿ ಪೇಮೆಂಟ್ ಅನ್ನ ಮಾಡಬೇಕು, ಈ ರೀತಿ ಎಲ್ಲಾರನ್ನು ಡಿವೈಡ್ ಮಾಡಿ ಪೇಮೆಂಟ್ಸ್ ಅನ್ನ ಮಾಡ್ತಾರೆ. ಅದು ವೇಜ್ ಶೀಟ್ಸ್ ಪ್ರಿಪೇರ್ ಮಾಡಿರೋರ್ಗೂ ಇಲ್ಲಿ ಪೇಮೆಂಟ್ ಮಾಡೋರ್ಗೂ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ. ಅಂಡ್ ಈ ರೀತಿಯಾದ ಆಕ್ಟಿವಿಟೀಸ್ ಎಲ್ಲ ನಡಿಬೇಕಾದ್ರೆ ಒಂದು ಅಫಿಷಿಯಲ್ ಆಫೀಸರ್ ಅಥವಾ ಸೀನಿಯರ್ ಸೂಪರ್ವೈಸರ್ ಬಂದು ಇಂತಹ ಒಂದು ಆಕ್ಟಿವಿಟಿ ನಡೆಯುವಂತಹ ಪ್ಲೇಸ್ಗೆ ವಿಸಿಟ್ ಕೊಟ್ಟು ಅದನ್ನೆಲ್ಲ ನೀಟಾಗಿ ಚೆಕ್ ಮಾಡಿ ಅಥವಾ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ವೇಜಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಂತ ಹೇಳಿ ಅವರು ಚೆಕ್ ಮಾಡಬೇಕಾಗುತ್ತೆ. ಇದು ಇಷ್ಟು ಪೇಮೆಂಟ್ ಆಫ್ ವೇಜಸ್ ಅಲ್ಲಿ ನಾವು ನೋಡ್ತೀವಿ. ಈ ಒಂದು ಕ್ವಶನ್ ಬಂದು 12 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್, ಅದರಿಂದ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಕ್ವಶನ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಡೂ ಲೈಕ್, ಕಾಮೆಂಟ್ ಅಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋಸ್. ನಿಮ್ಗೆ ಆದಷ್ಟು ಶೇರ್ ಮಾಡ್ತಾ ಹೋಗಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬೇಡಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.